ಸರ್, ಇವತ್ತೇನು ನಮ್ಮ ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಅಭಾವ ಇರೋದ್ರಿಂದ ಈ 2 ತಿಂಗಳಿಂದ ಸ್ವಲ್ಪ ಬರಗಾಲ ಛಾಯೆ ಮೂಡಿದೆ. ಆ ಒಂದು ರೈತರ ಸಂಕಷ್ಟದ ದೃಷ್ಟಿಯಲ್ಲಿ ಇಟ್ಕೊಂಡು ಮಾನ್ಯ ನಾಗೇಂದ್ರ ಅವರು ಸಂಕಲ್ಪ ಮಾಡಿದ್ದಾರೆ, ಇಲ್ಲ ಮಳೆ ಆಗಬೇಕು, ವರ್ಣಯಾಗ ಮಾಡೋಣಂದು. ಏನು ನಿಮ್ಮ ಸಾಂಪ್ರದಾಯಬದ್ಧವಾಗಿ ಬಳ್ಳಾರಿ ನಗರದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅವಾಗವಾಗ ಎಂಥ ಸಂದರ್ಭಗಳು ಬಂದಾಗ, ಕರೋನಾ ಬಂದಾಗ, ಮಳೆ ಇಲ್ಲದಾಗ ಇಂಥ ಬಂದಾಗ ನಾವು ನಮ್ಮ ದೇವಸ್ಥಾನದಲ್ಲಿ ಪದ್ಧತಿ ಅಂದರೆ ಆ ಯಾಗವನ್ನು ಮಾಡಿ ಸ್ಮರಿಸೋ ಪದ್ಧತಿಯಲ್ಲಿ. ಹಂಗಾಗಿ ಇವತ್ತು ಬೆಳಗ್ಗಿದ್ದಾನೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಮಾಡಿದ್ವಿ, ನೈವೇದ್ಯ ಸಮರ್ಪಣೆ ಮಾಡಿದ್ವಿ, ಗಣಪತಿ ಹೋಮ ಮಾಡಿದ್ವಿ, ನವಗ್ರಹ ಹೋಮ ಮಾಡಿದ್ವಿ, ವರ್ಣಯಾಗನ ಸಹ ಇವತ್ತು ಪುಷ್ಕರಣಿಯಲ್ಲಿ ಪೂಜೆ ಮಾಡಿದ್ವಿ. ಈಗ ಹೋಮಕುಂಡ ಪ್ರಾರಂಭ ಆಗಿರ್ತದೆ 1 ಗಂಟೆ. ಎಲ್ಲರೂ ಸುಖವಾಗಿರಬೇಕು, ಬೆಳೆ ಎಲ್ಲ ರೈತರೆಲ್ಲ ಸಂತೋಷವಾಗಿರೋ ಉದ್ದೇಶದಿಂದ ಅವ್ರ ಸಂಕಲ್ಪದ ಮೇರೆಗೆ ಈ ಹೋಮ ಮಾಡಿದ್ವಿ. ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಳ್ಬೇಕು. ಮುತ್ತೈದೆಗಳು ಎಷ್ಟು ಜನ ಬೇಡ್ಕೊಂತೀರಾ ಅತಿ ಶೀಘ್ರ ಮಳೆ ಬರ್ತದೆ. शाकंबर्गे नमः शिवाय नमः चंदे नमः कुंडलगे नमः वरिष्ठवे नमः त्रिगाय नमः मुत्ते नमः अंसाय नमः पापगे नमः चंदे नमः परब्बे नमः वरिष्ठवे नमः नित्य नमः सानंद विभवाय नमः सत्यकुम ऐं ह्रीं श्रीं दुर्गागे नमः ऐं ह्रीं श्रीं दुर्गागे नमः धूपताय ब्रह्माय नमः वसुधाय नमः वसुधारिण्ये नमः गणाय नमः कांताय नमः कामाक्षय नमः क्रोधसन्नाक्षं नारायण समास्त्रिदानदार्थं सन्नेनमः सर्व परमेश्वरये नमो नमः हरिद्रात्यं कुमार्ते सकल सौष्ठयोजया ब्रह्मणा वन्दामान तथा जात यजमान अवृद्धेः नमान वरुणः वज्रनमान आज प्रभोषि देवताभ्यो नमो नमः आनंद कपूर निराजनं समर्पयामि जय इंदिरारमण गोविंद गोविंद पार्वती पतगे हर हर महादेव हर कैलासनाथ भगवान की जय दुर्गा माता की जय दुर्गा माता की जय दुर्गा माता की जय दुर्गा माता की जय ओम विधान भट्रे गोविंद गोविंद ओम ओम ज्ञान भगवानी ब्रह्मां जगदां ओम नमो तस्मै ब्रह्मणे महादेवाय नमः ब्रह्मांड वंदमान तथा लक्ष्मी श्री वरुणाय नमः ऋष्यशृंगमणिये नमः बಳ್ಳಾರಿ ಆದಿದೇವತೆ ಕನಕದುರ್ಗಮ್ಮಕ್ಕೆ ಪಾದಾಭಿಗಳಿಗೆ ವಂದಿಸುತ್ತಾ ಹಾಗೂ ವರ್ಣಯಾಗದ ವರ್ಣದೇವರಿಗೆ ನಮಸ್ಕರಿಸುತ್ತಾ ಇವತ್ತಿನ ದಿವಸ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಸಚಿವರಾದಂತ ನಾಗೇಂದ್ರ ಅವರ ಒಂದು ಸಂಕಲ್ಪ ಮೇರೆಗೆ ನಾವು ಇಡೀ ನಮ್ಮ ಗ್ರಾಮಾಂತರದ ಕ್ಷೇತ್ರ ಬಳ್ಳಾರಿ ಕ್ಷೇತ್ರದ ಎಲ್ಲರೂ ಜನ ಸೇರ್ಕೊಂಡು ಇವತ್ತಿನ ದಿವಸ ವರ್ಣ ಯಾಗ ಮಾಡಿದ್ರೆ ಒಳ್ಳೆಯದು ಅಂತ ಅವರು ಸಂಕಲ್ಪ ತೊಟ್ಟಿರೋದ್ರಿಂದ ಇವತ್ತೊಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈಗಾಗಲೇ ನಾವು ಗಣಪತಿ ಹೋಮ ಹಾಗೂ ಮತ್ತೆ ವರ್ಣಯಾಗನು ಈಗ ಸ್ತೋತ್ರವನ್ನು ಪಠಿಸಿ ಈಗ ಇನ್ನೊಂದು ಹೋಮ ಮಾಡ್ತಾ ಇದ್ದೀವಿ. ಹಾಗಾಗಿ ಮಳೆ ಬೆಳೆ ಬರ್ಬೇಕನ್ನೋದು ಮೇನ್ ಉದ್ದೇಶ. ಇಡೀ ರಾಜ್ಯದಲ್ಲಿ ತುಂಬಬೇಕನ್ನೋದು ನಮ್ಮ ಮುಖ್ಯಮಂತ್ರಿಗಳಾದ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಒಂದು ಒಳ್ಳೆ ಆಡಳಿತ ಕೊಡಲಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾವೆಲ್ಲರೂ ಸೇರ್ಕೊಂಡಿದ್ದೇವೆ. ಹಾಗಾಗಿ ಆದಷ್ಟು ಬೇಗ ಮಳೆ ಬರಲಿ ಅನ್ನೋದೇ ನಮ್ಮ ಆಶಯ. ओम नमस्कार भगवादेव्या नमस्कार हेतु देवानां ओम भोजनानि भंजोधानीने एकदा ब्रह्मण उपहरते एकदेव यमान आजस्ते योगवादे लक्ष्मी नमः गोविंद गोविंद पतये हर हर महादेव गोविंद देवताभ्यो नमः सर्वतीर्थेभ्यो नमः
వరుణాయ నమః 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 వరుణాయ ಸರ್ ಸ್ವಾಹ ಅಂದ್ರೆ ಹೇಳಿದಾಗ 3 ಬೆರಳಿಂದ ಎಷ್ಟು ಬರುತ್ತೋ ಅಷ್ಟು ತಗೊಂಡು ಹಾಕ್ತೇವೆ ಸರ್ ಮನಸ್ಸಿನಲ್ಲಿ ಭಕ್ತಿಂಗಿರ್ನೇ ವಿಷ್ಣುಯಾಮದೇವ ಇಂದ್ರೋ ವರ್ಧಶ್ಚವಾ ಅರಿಷ್ಟನೇ साक्षादात्मा नित्यं स्वाहा सत्यं वचि स्वाहा अवतारं अवदाता मूलाधारितो नित्यं स्वाहा राम योगिनो ध्यायन्त नित्यं स्वाहा ओम श्रीं ह्रीं क्लीं ग्लैं गंगणवदने वरदवदने समानार स्वाहा स्वाहा ओम श्रीं ह्रीं क्लीं समानार स्वाहा स्वाहा ओम श्रीं ह्रीं क्लीं ग्लौं गं गणपतये ನಮ್ಮ ಬಳ್ಳಾರಿಯ ಆದಿದೇವತೆ ಕನಕದುರ್ಗಮ್ಮವರ ದೇವಸ್ಥಾನದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ನಾಗೇಂದ್ರ ಅವರ ಒಂದು ಅಭಿಲಾಷೆ ಮೇರೆಗೆ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರು ಒಂದು ಸುಖ ಸಮೃದ್ಧಿ ನೆಮ್ಮದಿಯಿಂದ ಇರಲಿ ಅಂತಕ್ಕಂಥದ್ದು. ಅದರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು 1 ತಿಂಗಳು 3 ದಿನ ಆಗಿದೆ ಇವತ್ತಿಗೆ. ಅವರಿಗೆ ಒಂದು ಒಳ್ಳೇದಾಗಲಿ, ಅವರು ಒಂದು ಒಳ್ಳೆ ಆಡಳಿತ ಕೊಡಲಿ ರಾಜ್ಯಕ್ಕೆ, ಅವ್ರ ಕಾಲದಲ್ಲಿ ಒಳ್ಳೆ ಮಳೆ ಬರಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಒಂದು ಯಾಗವನ್ನು ಏನದು ವರ್ಣ ಯಾಗವನ್ನು ಮಾಡಿದ್ದಾರೆ.